ಎಲ್ಲಿಗೂ ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಉಗಮದ ಸಂಪೂರ್ಣ ಚರಿತ್ರೆಯನ್ನು ತಿಳಿಯೋಣ. ಈ ಕತೆ ಶುರುವಾಗುವುದು ವೀರಭದ್ರನ ಜನನಕ್ಕಿಂತ ಬಹಳ ವರ್ಷಗಳ ಹಿಂದೆ. ಅಹಂಕಾರ ಮತ್ತು ಭಕ್ತಿಯ ನಡುವೆ ನಡೆದ ಈ ಸಂಘರ್ಷದ ಮೂಲ ಎಲ್ಲಿದೆ? ದಕ್ಷ ಬ್ರಹ್ಮ ಯಾರು? ಸತಿದೇವಿ ಶಿವನನ್ನು ಮದುವೆಯಾಗುವ ಮುನ್ನ ನಡೆದಿದ್ದೇನು? ಬನ್ನಿ ವಿವರವಾಗಿ ಮೊದಲಿಗೆ ನಾವು ದಕ್ಷ ಬ್ರಹ್ಮನ ಬಗ್ಗೆ ತಿಳಿಯಬೇಕು. ಇವನು ಸಾಕ್ಷಾತ್ ಸೃಷ್ಟಿಕರ್ತ ಬ್ರಹ್ಮದಬೇವನ ಮಾನಸ ಪುತ್ರ. ಅಷ್ಟೇ ಅಲ್ಲ, ಇವನು ಸಕಲ ಪ್ರಜೆಗಳ ಅಧಿಪತಿ ಅಂದ್ರೆ ಪ್ರಜಾಪತಿ. ದಕ್ಷನಿಗೆ ಜ್ಞಾನವಿತ್ತು, ಅಧಿಕಾರವಿತ್ತು, ಅತೀವ ಶಕ್ತಿಯೂ ಇತ್ತು. ಆದರೆ ಇವೆಲ್ಲದರ ಜೊತೆಗೆ ಅವನಲ್ಲಿ ಒಂದು ದೊಡ್ಡ ಅಹಂಕಾರವಿತ್ತು. ತನಗಿಂತ ಮಿಗಿಲಾದ ಶಕ್ತಿ ಈ ಬ್ರಹ್ಮಾಂಡದಲ್ಲಿ ಬೇರೊಂದಿಲ್ಲ ಎಂಬುದು ಅವನ ಭ್ರಮೆಯಾಗಿತ್ತು. ದಕ್ಷನಿಗೆ ಅನೇಕ ಪುತ್ರಿಯರಿದ್ದರು. ಅವರಲ್ಲಿ ಅತ್ಯಂತ ಪ್ರಿಯವಾದವಳು ಮತ್ತು ಸುಗುಣಿಯಾದವಳು ಈ ದಾಕ್ಷಾಯಣಿ ಅಂದ್ರೆ ಸತಿದೇವಿ. ಇವಳು ಹುಟ್ಟಿನಿಂದಲೇ ಶಿವನ ಪರಮ ಭಕ್ತೆ. ಅರಮನೆಯ ರಾಜಭೋಗಗಳ ನಡುವೆ ಬೆಳೆದರೂ ಅವಳ ಮನಸ್ಸು ಮಾತ್ರ ಕೈಲಾಸದ ಆ ಶಿವನ ಪಾದದ ಮೇಲಿತ್ತು. ಸತಿಯ ಒಂದೇ ಒಂದು ಹಠವೆಂದ್ರೆ ಅದು ಪರಶಿವನನ್ನೇ ಪತಿಯಾಗಿ ಪಡೆಯುವುದು. ಇದಕ್ಕಾಗಿ ಅವಳು ಕಠಿಣ ತಪಸ್ಸು ಕೂಡ ಮಾಡಿದಳು. ದಕ್ಷನಿಗೆ ಶಿವನೆಂದ್ರೆ ಆಗುತ್ತಿರಲಿಲ್ಲ. ದಕ್ಷನ ದೃಷ್ಟಿಯಲ್ಲಿ ಶಿವನೊಬ್ಬ ಸ್ಮಶಾನವಾಸಿ, ಮೈತುಂಬ ಬೂದಿ ಬಡಿದುಕೊಂಡಿರುವ ಅಲೆಮಾರಿ. ತನ್ನ ಮಗಳು ಒಬ್ಬ ದಿಗಂಬರನನ್ನು ಮದುವೆಯಾಗುವುದು ಅವನಿಗೆ ಇಷ್ಟವಿರಲಿಲ್ಲ. ಆದರೆ ಸತಿಯ ಹಠ ಮತ್ತು ಭಕ್ತಿಗೆ ಸೋತ ದಕ್ಷನು ಮನಸ್ಸಿಲ್ಲದಿದ್ದರೂ ಶಿವನ ಜೊತೆ ಮಗಳ ಮದುವೆ ಮಾಡಿದ. ಆದರೆ ಮದುವೆಯ ನಂತರವೂ ಅವನ ದ್ವೇಷ ಕಮ್ಮಿಯಾಗಲಿಲ್ಲ. ಬದಲಾಗಿ ಮಗಳನ್ನೂ ಶತ್ರುವಿನಂತೆ ನೋಡಲು ಪ್ರಾರಂಭಿಸಿದ. ಸತಿದೇವಿಯ ಹಠಕ್ಕೆ ಸೋತು ದಕ್ಷನು ಶಿವನ ಜೊತೆ ಅವಳು ಮದುವೆ ಮಾಡಿಕೊಟ್ಟಿದ್ದನೇನೋ ನಿಜ. ಆದರೆ ಮಗಳನ್ನು ಮದುವೆ ಮಾಡಿ ಕೈಲಾಸಕ್ಕೆ ಕಳುಹಿಸಿದ ನಂತರವೂ ದಕ್ಷನ ಮನಸ್ಸು ಶಾಂತವಾಗಲಿಲ್ಲ. ಶಿವನ ಮೇಲಿನ ದ್ವೇಷ ಅವನ ರಕ್ತದಲ್ಲೇ ಕುದಿಯುತ್ತಿತ್ತು. ಅಳಿಯನಾದ ಶಿವನಿಗೆ ಎಲ್ಲರ ಮುಂದೆ ಅವಮಾನ ಮಾಡಬೇಕು, ಅವನನ್ನು ಕೀಳಾಗಿ ಕಾಣಬೇಕು ಎಂಬ ಹಠ ಅವನಲ್ಲಿ ಬೆಳೆಯಿತು. ಇದೇ ದ್ವೇಷದ ಪರಮಾವಧಿಯೇ ಆ ದಕ್ಷಯಜ್ಞ. ಇದು ಲೋಕದ ಒಳಿತಿಗಾಗಿ ಹಮ್ಮಿಕೊಂಡ ಯಜ್ಞವಾಗಿರಲಿಲ್ಲ. ಬದಲಾಗಿ ಶಿವನನ್ನು ಹೀಯಾಡಿಸಲು ಹಾಕಿದ ಒಂದು ಕುತಂತ್ರದ ಸಂಚಾಗಿತ್ತು. ಮಗಳ ಮದುವೆಯಾಗಿ ಕೆಲವು ಕಾಲ ಕಳೆದ ನಂತರ ದಕ್ಷನು ಈ ಬೃಹತ್ ಯಜ್ಞವನ್ನು ಆರಂಭಿಸಿದ. ಎಲ್ಲ ದೇವಾನುದೇವತೆಗಳಿಗೂ ಆಹ್ವಾನವಿತ್ತು. ಆದರೆ ತನ್ನದೇ ಮಗಳು ಮಳಿಯನಿಗನದೇ ಮಗಳು ಮತ್ತು ಅಳಿಯನಿಗೆ ದಕ್ಷನು ಆಹ್ವಾನ ನೀಡಲಿಲ್ಲ. ಆಹ್ವಾನವಿಲ್ಲದಿದ್ದರೂ ತಂದೆಯ ಮೇಲಿನ ಪ್ರೀತಿಯಿಂದ ಹೋದ ಸತಿದೇವಿಗೆ, ಓಹೋ, ಬಂದೆ ಆ ದಾಕ್ಷಾಯಣಿ? ಆ ಸ್ಮಶಾನವಾಸಿ ಶಿವನ ಜೊತೆ ಸಂಸಾರ ಮಾಡಿ ನಿನಗೂ ಸಂಸ್ಕಾರ ಮರೆತೋದಂತಿದೆ. ಆಹ್ವಾನವಿಲ್ಲದಿದ್ದರೂ ಇಲ್ಲಿಗೆ ಬರುವಷ್ಟು ನಿರ್ಲಜ್ಜತನವೇ ನಿನಗೆ? ನೋಡು ಸತಿ, ಈ ಯಜ್ಞಶಾಲೆಯಲ್ಲಿ ಇಂದ್ರ, ವರುಣ, ವಾಯುದೇವನೂ ಸೇರಿದಂತೆ ಸಕಲ ದೇವತೆಗಳಿಗೂ ಗೌರವವಿದೆ. ಆದರೆ ಮೈತುಂಬಾ ಬೂದಿ ಬಳಿದುಕೊಂಡಿರುವ, ಸರ್ಪಗಳನ್ನು ಸುತ್ತಿಕೊಂಡಿರುವ ಆ ಅಮಂಗಲಕಾರಿ ಭಿಕ್ಷುಕ ಶಿವನಿಗೆ ಇಲ್ಲಿ ಜಾಗವಿಲ್ಲ. ಅಂತಹವನನ್ನು ಪತಿಯಾಗಿ ಪಡೆದ ನೀನು ಈಗ ನನ್ನ ಮಗಳಲ್ಲ. ಒಬ್ಬ ಅಲೆಮಾರಿಯ ಹೆಂಡತಿಯಾಗಿ ಈ ಪವಿತ್ರ ಯಜ್ಞಶಾಲೆಗೆ ಬಂದು ನೀನು ಈ ಜಾಗವನ್ನೇ ಅಪವಿತ್ರಗೊಳಿಸಿದ್ದೀಯಾ?